ಈ ಪ್ರಪಂಚದಲ್ಲಿ 3 ಥರ ವ್ಯಕ್ತಿಗಳು ಸಿಗ್ತಾರೆ. ಈ ಮೂವರ ಜೀವನ ಶೈಲಿ ಯಾವ ಥರ ಇದೆ, ಇವರು ಜೀವನದಲ್ಲಿ ಏನು ಮಾಡ್ತಿದ್ದಾರೆ, ನೀವು ಯಾವ ಥರ ವ್ಯಕ್ತಿ ಆಗೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲನೇ ಕ್ಯಾಟಗರಿಗೆ ಬರೋದಾದರೆ, ಈ ವ್ಯಕ್ತಿ ತನ್ನ ಸಂತೋಷ ನೆಮ್ಮದಿನ ಕಳ್ಕೊಂಡು ಇಷ್ಟ ಇಲ್ದಿರೋ ಅಂಥ ಕೆಲಸನ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದಷ್ಟು ಫ್ಯಾಮಿಲಿ ಕಮಿಟ್ಮೆಂಟ್ಗಳಿಂದ, ಹಣಕಾಸಿನ ಅವಶ್ಯಕತೆಗಳಿಂದ ಅವ್ರಿಗೆ ಇಷ್ಟ ಇಲ್ದಿರೋ ಅಂಥ ಕೆಲಸಗಳನ್ನ ಮಾಡ್ತಾ ಇರೋದು. ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋದರೆ ಅದರಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಇಷ್ಟ ಇಲ್ದಿರೋ ಅಂಥ ಕೆಲಸಗಳನ್ನ ಮಾಡಿಕೊಂಡು ಅವರು ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮತ್ತು ಅದರಲ್ಲಿ ಅವ್ರಿಗೆ ಖುಷಿನೂ ಇರೋದಿಲ್ಲ. ಯಾರೋ ತನ್ನ ನೆಮ್ಮದಿ ಶಾಂತಿನ ಕಳ್ಕೊಂಡು ಬದುಕ್ತಾ ಇರ್ತಾರೋ ಅವ್ರನ್ನ ನಾವು ಮೂರ್ಖರು ಅಂತ ಕರಿತೀವಿ. ಇನ್ನು ಎರಡನೇ ಕ್ಯಾಟಗರಿಗೆ ಬಂದರೆ, ಅವರ ಜೀವನದಲ್ಲಿ ಯಾವುದಿಷ್ಟನೋ ಅದನ್ನು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಕಲೆ, ಸಂಗೀತ, ಮ್ಯೂಸಿಕ್, ಡ್ಯಾನ್ಸ್ ಈ ಥರ ಒಂದಷ್ಟು ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಸೊ ಅವರು ಒಂದು ರೇಂಜ್ಗೆ, ಒಂದು ಲೆವೆಲ್ಗೆ ಅವರ ಜೀವನನ ಅವರು ಎಂಜಾಯ್ ಮಾಡ್ತಿರ್ತಾರೆ. ಸೊ ಈ ರೀತಿ ಬದುಕ್ತಾ ಇರೋವಂಥ ವ್ಯಕ್ತಿಗಳಿಗೆ, ತನಗೆ ಇಷ್ಟ ಇರೋವಂಥ ಕೆಲಸನ ಮಾಡಿಕೊಂಡು ಬದುಕ್ತಾ ಇರೋವಂಥ ವ್ಯಕ್ತಿಗಳಿಗೆ ಇಂಟೆಲಿಜೆಂಟ್ ಪೀಪಲ್ಸ್ ಅಂತ ಕರಿತೀವಿ. ಇನ್ನೊಂದು ಕ್ಯಾಟಗರಿ ಇದೆ, ಅದು ಮೂರನೇ ಕ್ಯಾಟಗರಿ. ಇವರು ಯಾವ ಥರ ಬದುಕ್ತಾ ಇರ್ತಾರೆ ಅಂದರೆ, ಅವರು ಕಂಪ್ಲೀಟಾಗಿ ಅವ್ರ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಅವರು ಬಂದಿರೋ ಉದ್ದೇಶನೂ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಈ ಪ್ರಪಂಚ ಜ್ಞಾನ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಇವರ ಸಂತೋಷ, ಖುಷಿ ಹೊರ್ಗಡೆ ಪ್ರಪಂಚದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಈ ಒಂದು ಕ್ಯಾಟಗರಿನಲ್ಲಿ ಯೋಗಿಗಳು ಬರ್ತಾರೆ, ಸಂತರು ಬರ್ತಾರೆ, ಸಾಧುಗಳು ಬರ್ತಾರೆ, ಹಾಗೆಯೇ ಜ್ಞಾನೋದಯ ಆಗಿರೋವಂಥ ವ್ಯಕ್ತಿಗಳು ಬರ್ತಾರೆ. ಸೊ ಇಂಥ ವ್ಯಕ್ತಿಗಳನ್ನ ನಾವು ಜೀನಿಯಸ್ ಅಂತ ಕರಿತೀವಿ. ಸೊ ಮೂರನೇ ಕ್ಯಾಟಗರಿನಲ್ಲಿ ಬದುಕ್ತಾ ಇರೋವಂಥ ವ್ಯಕ್ತಿಗಳು ಅದ್ಭುತವಾಗಿ ಬದುಕ್ತಾ ಇರ್ತಾರೆ. ಯಾಕಂದರೆ ಈ ಸೃಷ್ಟಿ ಕೊಟ್ಟಿರೋವಂಥ ಒಂದಷ್ಟು ಅಸಾಮಾನ್ಯ ಸಾಧ್ಯತೆಗಳನ್ನು ಅವರು ಯುಟಿಲೈಸ್ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ನಾನು ಅಷ್ಟೇ ಈ ಮೊದಲನೇ ಕ್ಯಾಟಗರಿ ಮತ್ತು ಎರಡನೇ ಕ್ಯಾಟಗರಿನಲ್ಲಿ ಸ್ಟಕ್ ಆಗಿದ್ದೆ. ಈ ಖುಷಿ, ಸಂತೋಷ ನನ್ನೊಳಗಡೆ ಇರೋದು ಅನ್ನೋದನ್ನು ನಾನು ಈ ಮೂರನೇ ಕ್ಯಾಟಗರಿಗೆ ಬಂದಾಗ ನನಗೆ ಅರ್ಥ ಆಯಿತು. ಈ ಮೂವರಲ್ಲಿ ಯಾರ ಥರ ಬದುಕಬೇಕು ಅಂತ ನೋಡಿದಾಗ ನನಗೆ ಈ ಮೂರನೇ ಕ್ಯಾಟಗರಿನಲ್ಲಿ ಜೀನಿಯಸ್ ವೇನಲ್ಲಿ ಬದುಕೋದು ಒಂದು ಅದ್ಭುತ ಅಂತ ಅನ್ನಿಸ್ತು. ಸೊ ನಿಮಗೂ ಏನಾದರೂ ಈ ರೀತಿ ಬದುಕಬೇಕು ಅಂತ ಅನಿಸಿದರೆ, ಇದಕ್ಕೆ ಅಂತಲೇ ಯೋಗ ವಿಜ್ಞಾನ, ಯೋಗಿಕ್ ಸೈನ್ಸ್ ಅಂತ ಇದೆ. ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡೋದ್ರಿಂದ ನಿಮ್ಮ ಒಳಗಡೆ ಕಂಪ್ಲೀಟಾಗಿ ಒಂದು ಇನ್ನರ್ ಫುಲ್ಫಿಲ್ಮೆಂಟ್ ಅಂತ ಸಿಗುತ್ತೆ. ನಿಮ್ಮ ಜೀವನ ಒಂದು ಸಾರ್ಥಕತೆ ಆಗುತ್ತೆ. ನಿಮ್ಮ ಜೀವನ ಒಂದು ಸಾರ್ಥಕತೆ ಆಗುವಂಥ ಒಂದು ಅನುಭವ ಸಿಗುತ್ತೆ. ನಿಮಗೆ ಈ ಸ್ಪಿರಿಚುವಲ್ ಪಾತಲ್ಲಿ ಇಂಟ್ರೆಸ್ಟ್ ಇದ್ದರೆ, ನೀವು ಬಿಗಿನರ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇದೆ. ನೀವು ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಟೂಲ್ಸ್ ಕೊಡ್ತಾರೆ. ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ಪ್ರತಿದಿನ ಖುಷಿಯಾಗಿ, ಆನಂದವಾಗಿ ಇರೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಈ ಮೂರು ವ್ಯಕ್ತಿಗಳನ್ನ ಸರಿಯಾಗಿ ನೀವು ಗಮನ ಇಟ್ಟು ನೋಡಿದ್ರೆ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತೆ. ಜಸ್ಟು ಮೂರ್ಖನಾಗಿರ್ಬೇಕಾ, ಅಥವಾ ಇಂಟೆಲಿಜೆಂಟ್ ಪರ್ಸನ್ ಆಗಿರ್ಬೇಕಾ, ಅಥವಾ ಜೀನಿಯಸ್ ಆಗಿ ಬದುಕಬೇಕಾ, ಇದು ಕಂಪ್ಲೀಟ್ ಚಾಯ್ಸು ನಿಮ್ಮಲ್ಲೇ ಇರುತ್ತೆ. ಅದನ್ನು ಸರಿಯಾಗಿ ಚೂಸ್ ಮಾಡಬೇಕಾಗಿದೆ.